ಸೊ ಅದರಿಂದ ನಾವು ಜೀವನದಲ್ಲಿ ಅನೇಕ ಸಾಧನೆಗಳನ್ನು ನಾವೆಲ್ಲ ಮಾಡಬೇಕಾಗ್ತದೆ. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ದೇವ್ರ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಕೊಟ್ಟಂಥ ಅವಕಾಶದಲ್ಲಿ ನಾವು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನೋದು ಭಾಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೋಲನ್ನು ಕೂಡ ನಾನು ಒಪ್ಕೊಳ್ತೇನೆ. ಯಾವಾಗಲೂ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ನಾವು ಮಾಡಿದ್ದೆಲ್ಲ ಸರಿ ಅನ್ನೋದು ಕೂಡ ಇಲ್ಲ. ನಾನು ಟೀಕೆನೂ ಕೂಡ ಭಾಳ ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ. ಈಗ ಮಾಧ್ಯಮದವ್ರು ಎಷ್ಟೋ ಜನ ಟೀಕೆ ಮಾಡ್ತಾರೆ, ನನ್ನ ಸ್ನೇಹಿತರುಗಳು ಟೀಕೆ ಮಾಡ್ತಾರೆ, ಫ್ರೆಂಡ್ಸು ಹೇಳ್ತಾರೆ. ಅದು ನಾನು ತಪ್ಪು ಅಂತ ನಾನು ಹೇಳೋದಿಲ್ಲ. ಅನೇಕ ನನ್ನ ವೈರಿಗಳು ಬೇಕಾದಷ್ಟು ಬೆಳಗ್ಗೆ ಸಾಯಂಕಾಲ ಇಲ್ಲಿದ್ದೆಲ್ಲ ಕಥೆಗಳನ್ನು ಕಟ್ಟಿ ಮಾತಾಡೋಂತಿದ್ದಾರೆ. ಅದನ್ನು ಕೂಡ ಸಹಕಾರದಿಂದ ಎಷ್ಟೋ ಸುಳ್ಳುಗಳನ್ನ ನಾವು ಹೆಸರುಗಳೆಲ್ಲ ಹೇಳಕ್ಕೆ ನಾನು ತರಿಲ್ಲ. ಏನೇನೋ ಕಥೆಗಳು ಕಟ್ಟಿ, ಸುಳ್ಳು ಕಟ್ಟಿ, ಅಪಾದ್ಯಗಳು ಮಾಡೋದೆಲ್ಲ ಇದೆ. ಬಟ್ ಅಂದರೂ ಏನು ಮಾಡೋಕ್ಕಾಗ್ತದೆ? ಅವ್ರ ಬದುಕಿಗೆ ಅನುಕೂಲ ಆಗಬೇಕು, ಅವ್ರಿಗೆ ಸಹಾಯ ಆಗಬೇಕು ಅಂತ ನಮ್ಗೆ ಅವ್ರ ಖುಷಿಗೋಸ್ಕರಾದ್ರೂ ನಮ್ಮ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಕೆಲವು ಸಮಾಧಾನ ಇರುವುದಿಲ್ಲ. ಸೊ ಮಾಡ್ತಾರೆ, ಆದರೂ ಪರವಾಗಿಲ್ಲ ಅಂಥೇಳಿ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಮಾಡಿ. ಏಕೆಂದರೆ ರಾಜಕಾರಣದಲ್ಲಿ ನಿಂತು ನೀರಲ್ಲ, ಯಾವುದು ಶಾಶ್ವತ ಇಲ್ಲ. ನಾನು ಯಾರು 30-40 ವರ್ಷ ಪ್ರಬಲವಾಗಿ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ, ದೇವೇಗೌಡರ ಕುಟುಂಬಕ್ಕೆ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ, ಅವ್ರ ಮೇಲೆ ನಿಂತಿದ್ದೀನಿ. ಅವ್ರು ಏನೇನು ನಮ್ಮ ಮೇಲೆ ತೊಂದರೆ ಕೊಟ್ಟಿದ್ದಾರೆ, ಕೇಸ್ಗಳು ಹಾಕ್ತಿದ್ದಾರೆ. ಕೊನೆಗೆ ನಾನೇ ಹೋಗಿ ನೀವು ಹೇಳ್ದಂಗೆ ಸೆಕ್ಯುಲರ್ ಔಟ್ಲುಕ್ಕೋಸ್ಕರ ನಮ್ಮ ಪಕ್ಷ ಹೇಳ್ತು ಅನ್ನೋ ದೃಷ್ಟಿಯಿಂದ ನಾನೇ ಕುಮಾರಸ್ವಾಮಿ ಕೈಯನ್ನು ಕೂಡ ಎತ್ತಬೇಕಾದಂಥ ಒಂದು ಅನಿವಾರ್ಯತೆ ಈ ರಾಜ್ಯದಲ್ಲಿ ಬಂದದ್ದನ್ನು ಕೂಡ ನನ್ನ ಮನಸ್ಸಿಗೆ ಒಪ್ತೋ ಇಲ್ಲೋ ಅದು ಬೇರೆ ವಿಚಾರ. ಆದರೆ ಪಕ್ಷದ ನಿಷ್ಠೆಗೆ, ಪಕ್ಷದ ಒಬ್ಬ ನಾಯಕರ ಆದೇಶಕ್ಕೆ ಮರಳು ನಾನು ಮಾಡಿದ್ದೇನೆ. ಸರ್ಕಾರ ಹೋದ ತಕ್ಷಣ, ನಾನು ಜೈಲಿಗೆ ಹೋದ ತಕ್ಷಣ ನಾವೇನು ದುಡ್ಡು ಹೊಡಿ ಅಂತ ಹೇಳಿದ್ವು ಅಂತ ಮಾತನ್ನು ಕೂಡ ಈ ಕಿವಿಲಿ ನಾನು ಕೇಳಿದ್ದೇನೆ. ಅಂದು ನನಗೇನು ಬೇಜಾರೇನಿಲ್ಲ. ಇರಲಿ, ಮಾತಾಡ್ತಾರೆ. ಅವಕಾಶ ಮಾಡಿಕೊಟ್ಟದ್ದು ತಾನೇ ಅವ್ರು ಮಾತಾಡೋದು. ಅವಕಾಶ ಮಾಡಿಕೊಡಿ ಯಾಕೆ ಮಾತಾಡ್ತಾರೆ? ಹಂಗೆ ಬೇಕಾದಷ್ಟು ವಿಚಾರಗಳಿದೆ. ಆದ್ದರಿಂದ ಇವತ್ತು ಅನೇಕ ವಿಚಾರಗಳು ಪುಸ್ತಕದಲ್ಲಿದೆ. ನಾನು ಕೆಲವ್ರಿಗೆ ಹೇಳೋದು ನಿಮಗೆ, ರೈಟರ್ ಹಂಗೆ ಪುಸ್ತಕ ಯುವಕ ಬರೆದುಬಿಟ್ಟಿದ್ದಾನೆ. ಆ ಪುಸ್ತಕದಲ್ಲಿ ಹೆಚ್ಚು ಕಮ್ಮಿ 99% ಸತ್ಯಗಳು ಕಾಣ್ತಾ ಇದೆ. ನನಗೆ ನನ್ನ ಬದುಕಿನಲ್ಲಿ ನನ್ನ ಕಷ್ಟಗಳ ವಿಚಾರಗಳು ಗೊತ್ತಾಗ್ತಾ ಇದೆ. ನಮ್ಮ ನೆಕ್ಸ್ಟ್ ಪೀಳಿಗೆ ಕೂಡ ಭಾಳ ಅನುಕೂಲ ಆಗುವಂಥ ವಿಚಾರ ಇದೆ. ಈಗ ಕಬ್ಬಣ ಎಲ್ಲರೂ ಕೂಡ ಏನು ಬೇಕಾದ್ರೂ ಇದನ್ನು ಭಾಳ ಗಟ್ಟಿಯಾದಂಥ ವಿಚಾರ. ಅದು ಕತ್ತರಿಗೂ ಉಪಯೋಗಿಸ್ಬೋದು, ಸೂಜಿಗೂ ಉಪಯೋಗಿಸ್ಬೋದು. ಸೊ ಕತ್ತರಿ ಯಾರು ಬೇಕಾದ್ರೂ ಕಟ್ ಮಾಡ್ತದೆ, ಸೂಜಿ ಯಾರನ್ನ ಬೇಕಾದ್ರೂ ಜೊತೆ ಮಾಡ್ತದೆ. ಸೊ ಹಂಗೆ ಬೆಂಕಿ ಕಬ್ಬಿಣವನ್ನು ಕೂಡ ಕರಗಿಸ್ತದೆ, ನೀರು ಆ ಬೆಂಕಿಯನ್ನು ಹಾರಿಸ್ತದೆ, ಮನುಷ್ಯ ನೀರನ್ನು ಕೂಡ ಕುದಿರೋ ಸಹ ಒಂದು ಶಕ್ತಿ ಇದೆ. ಸೊ ಅದಕ್ಕಿಂತ ಆದಮೇಲೆ ಕೊನೆಗೆ ಜೀವನ ಮರಣ ಇವೆರಡು ಕೂಡ ಕೊನೆಗೆ ಆದರೂ ಕೂಡ ನಾವು ಅದನ್ನು ಶಕ್ತಿಶಾಲಿಯಾಗಿ ಈ ಸಂದರ್ಭದಲ್ಲಿ ಆ ಸಾವಿನ ಬದುಕಿನಲ್ಲಿ ಎಲ್ಲ ಕೂಡ ಕೊನೆಗೆ ಅಲ್ಟಿಮೇಟ್ಲಿ ಒಬ್ಬ ಲೈಫ್ ಡೆತ್ತು, ಹುಟ್ಟಿಗೂ ಸಾವು. ಒಂದು ಮಗು ಹುಟ್ಟಿದಾಗ ನಗ್ತಾ ಇರ್ತಾನೆ, ಖುಷಿ, ಸಮಾಜ ಖುಷಿಯಾಗಿರ್ತದೆ. ಅದೇ ಮಗು ಸತ್ತಾಗ ಸಮಾಜ ಹೇಳ್ತಾ ಇರ್ತದೆ, ಆ ಮಗು ಸಂತೋಷವಾಗಿರ್ತದೆ. ಸೊ ಬಿಟ್ವೀನ್ ದಿ ಲೈಫ್ ಆ್ಯಂಡ್ ಡೆತ್, ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ. ಅದಕ್ಕೋಸ್ಕರ ಇವತ್ತು ನಾವು ಮಾಡಿರೋಂಥ ಸಾಧನೆಗಳನ್ನು ಇವತ್ತು ಗುರುಸಿ ಸಮಾಜ ಇವತ್ತು ನಮಗೆ ಏನೋ ಒಂದು ಆಯ್ತಪ್ಪ ಬದುಕಿನಲ್ಲಿ, ನನಗೆ ಕೂಡ ನನ್ನ ಇತಿಹಾಸ ಪುಟಕ್ಕೆ ಸೇರಬೇಕು, ನಾವು ಕೂಡ ಅವಕಾಶ ಸಿಕ್ಕಿದಾಗ ನಾವೇನಾದ್ರು ಒಂದು ಮಾಡಬೇಕು ಅನ್ನೋದು ಮುಖ್ಯ. ಸೊ ನನಗೆ ನನ್ನ ಒತ್ತಡಕ್ಕೆ ಅವರು ಒಂದು ಘಟನೆ ಹೇಳ್ತಾ ಇದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.